ಅನುವಾದವನ್ನು ಮಾಡಿ ಹೇಳುತ್ತೇನೆ. ನೋಡಿ, ಇದು ಚಿಕ್ಕ ಮಕ್ಕಳ ಮನಸ್ಸಿನ ಮುಗ್ಧತೆಯನ್ನು ಈ ಪೋಯಂನಲ್ಲಿ ಕವಿಯವರು ಹೇಳಿದ್ದಾರೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಮಕ್ಕಳಲ್ಲಿ ಎಷ್ಟು ಆಸೆ ಇರುತ್ತದೆ ನಮಗೆ ಬೇರೆಯವರು ಗುರುತಿಸಬೇಕು, ಹಾಗೂ ನಾವು ಅವರ ಜೊತೆಗೆ ಗೆಳೆತನವನ್ನು ಮಾಡಬೇಕು, ಹಾಗೂ ಮಳೆ ಬಂದಾಗ, ನೀರು ಹರಿಯುವಾಗ ಆಕಾಶವನ್ನು ನೋಡುವುದು, ನಕ್ಷತ್ರಗಳ ಜೊತೆಗೆ ಮಾತನಾಡುವುದು, ಕಲ್ಪನೆಯಲ್ಲಿ ಯಾರೋ ನಮಗೆ ಕನಸಿನಲ್ಲಿ ನಮಗೆ ಯಾರಾದರೂ ಫೇರೀಸ್ ಅಂದರೆ ಏಂಜಲ್ಸ್ ಏಂಜಲ್ಸ್ ಅಂದರೆ ಯಾರಾದರೂ ದೇವಲೋಕದಿಂದ ಅಪ್ಸರೆಯರು ಬಂದು ನಮ್ಮನ್ನು ಸಂತೋಷಗೊಳಿಸುತ್ತಾರೆ, ಅಥವಾ ನಮಗೆ ಒಳ್ಳೆಯದ ಕಥೆಗಳನ್ನು ಹೇಳುತ್ತಾರೆ, ನಮಗೆ ಒಳ್ಳೆಯ ಕನಸುಗಳನ್ನು ಕೊಡುತ್ತಾರೆ ಎನ್ನುವ ಮುಗ್ಧತೆಯನ್ನು ಈ ಇದರಲ್ಲಿ ರವೀಂದ್ರನಾಥ್ ಠಾಕೂರ್ ಅವರು ಹೇಳಿದ್ದಾರೆ. ಇದರಲ್ಲಿ ನಾನು ನಿಮಗೆ ಇದನ್ನು ಕನ್ನಡದಲ್ಲಿ ನಿಮಗೆ ಇದರ ಸಾರಾಂಶವನ್ನು ಹೇಳುತ್ತೇನೆ. ನೋಡಿ, ದಿನಾಲು ನಾನು ಕಾಗದದ ದೋಣಿಯನ್ನು ತೊರೆಯ ಹರಿವ ನೀರಿನಲ್ಲಿ ಒಂದಾದ ಮೇಲೊಂದರಂತೆ ಹರಿಬಿಡುತ್ತೇನೆ. ದೊಡ್ಡದಾದ ಕಪ್ಪು ಅಕ್ಷರಗಳಲ್ಲಿ ನಾನು ನನ್ನ ಹೆಸರನ್ನು ಮತ್ತು ನನ್ನ ಹಳ್ಳಿಯ ಹೆಸರನ್ನು ಅದರ ಮೇಲೆ ಬರೆದಿರುತ್ತೇನೆ. ನನಗೆ ಆಸೆ ಇದೆ, ಅದೇನೆಂದರೆ ಅದು ನನಗೆ ಗೊತ್ತಿಲ್ಲದ ಊರಿನಲ್ಲಿ ಬೇರೆ ಯಾರೋ ಒಬ್ಬರಿಗೆ ಸಿಗಬೇಕೆಂದು ಮತ್ತು ಅವರಿಗೆ ನನ್ನ ಪರಿಚಯವಾಗಬೇಕೆಂದು. ನಾನು ನನ್ನ ಪುಟ್ಟ ಕಾಗದದ ದೋಣಿಯನ್ನು ಪಾರಿಜಾತದ ಹೂವುಗಳಿಂದ ತುಂಬುತ್ತೇನೆ. ಆ ಹೂವುಗಳು ನಮ್ಮ ತೋಟದಲ್ಲಿ ಬೆಳೆದಿವೆ, ಹಾಗೂ ನನಗೆ ತುಂಬಾ ಆಸೆ ಇದೆ ಏನೆಂದರೆ ಆ ಮುಂಜಾನೆಯ ಮಗುಗಳು ಸುರಕ್ಷಿತವಾಗಿ ರಾತ್ರಿ ಸಮಯದಲ್ಲಿ ಬೇರೆ ದಡಕ್ಕೆ ಹೋಗಿ ಮುಟ್ಟುತ್ತವೆ ಎಂದು. ನಾನು ನನ್ನ ಪೇಪರ್ ಬೋಟನ್ನು ತೂರಿ ಬಿಡುತ್ತೇನೆ ಮತ್ತು ಆಕಾಶದ ಕಡೆಗೆ ನೋಡುತ್ತೇನೆ, ಮತ್ತು ನನಗೆ ಕಾಣಿಸುತ್ತದೆ ಚಿಕ್ಕ ಚಿಕ್ಕ ಬಿಳಿಯ ಮೋಡಗಳು ದೊಡ್ಡದಾಗುತ್ತಾ ಆರಂಭಿಸುತ್ತವೆ. ನನಗೆ ಗೊತ್ತಿಲ್ಲದೆ ಯಾರೋ ನನ್ನ ಗೆಳತಿ ಆಕಾಶದಿಂದ ಗಾಳಿಯನ್ನು ತೂರಿಸಿ ನನ್ನ ಹಡಗನ್ನು ಏನು ಮಾಡುತ್ತಾಳೆ, ಅವಳು ನನ್ನ ಹಡಗಿನೊಂದಿಗೆ ಸ್ಪರ್ಧೆಗೆ ಇಳಿಯುತ್ತಾಳೆ. ರಾತ್ರಿ ಆದ ಹಾಗೆ ನಾನು ನನ್ನ ಮುಖವನ್ನು ನನ್ನ ಕೈಗಳಲ್ಲಿ ಹುದುಗಿಸಿ ಕನಸು ಕಾಣುತ್ತೇನೆ. ಅದರಲ್ಲಿ ನನ್ನ ಕಾಗದದ ದೋಣಿಗಳು ಮಧ್ಯರಾತ್ರಿಯಲ್ಲಿ ನಕ್ಷತ್ರದ ಬೆಳಕಿನಲ್ಲಿ ತೇಲುತ್ತಾ ಸಾಗುತ್ತಿರುತ್ತವೆ. ನನಗೆ ಅದರಲ್ಲಿ ನಿದ್ರೆಯ ಅಪ್ಸರೆಯರು ಸಾಗುತ್ತಾ ಪ್ರಯಾಣಿಸುತ್ತಾ ಇರುತ್ತಾರೆ, ಮತ್ತು ಅವರು ಬುಟ್ಟಿಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಸುಂದರ ಕನಸುಗಳನ್ನು ತುಂಬಿರುತ್ತಾರೆ ಎಂದು ಅನಿಸುತ್ತದೆ. ಥ್ಯಾಂಕ್ ಯು.